ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಆರ್ ಪಿ ಎಫ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ಯಾವ. ಸೊ ಅದ್ರ ಬಗ್ಗೆ ಸಂಭಾವನೆ ಪ್ರಶ್ನೆಗಳು ಅಂತೇಳಿ ಸಿರೀಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಪ್ರೀವಿಯಸ್ ಇಯರ್ ಮೀನ್ಸ್ ಆರ್ ಪಿ ಎಫ್ ಎಸ್ ಐ ಹೋದ ವರ್ಷ ಕರೆದಂಥದ್ದು ಡಿಸೆಂಬರಲ್ಲಿ ನಡೆದಂತಹ 1-2 ಮೊದಲ ದಿನದ 2 ಶಿಫ್ಟ್ಗಳನ್ನು ಅನಾಲಿಸಿಸ್ ಮಾಡಿದ್ದೆ. ಈ ಥರ್ಡ್ ಶಿಫ್ಟಲ್ಲಿ ಕ್ವಶನ್ಗಳನ್ನು ಮಾತ್ರ ನಿಮಗೆ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಕೊನೆಯಲ್ಲಿ ಕೀ ಆನ್ಸರ್ಗಳದಾವ. ಸೊ ಫಸ್ಟು ಮತ್ತು ಸೆಕೆಂಡ್ ಶಿಫ್ಟ್ಗಳಲ್ಲಿ ಯಾವ ರೀತಿ ಅದಲ್ಲ ಅದೇ ರೀತಿಯ ಕ್ವಶನ್ಗಳನ್ನು ಸ್ವಲ್ಪ ನಂಬರನ್ನು ಚೇಂಜ್ ಮಾಡಿ ಕೊಟ್ಟಾನ. ಸೊ ಅವುಗಳು ನೀವು ಫಾಸ್ ಮಾಡಿಕೊಂಡು ಸಾಲ್ವ್ ಮಾಡಿ ನೆಕ್ಸ್ಟು ಕೊನೆಯಲ್ಲಿ ಆನ್ಸರ್ ಅದಾವ. ನೀವು ಇದನ್ನು ಟೆಸ್ಟ್ ಸಿರೀಸ್ ಅಂತೇಳಿ ನೋಡಿಕೊಂಡು ಸಾಲ್ವ್ ಮಾಡಿರಿ 35 ಕ್ವಶನ್ಗಳನ್ನು. ಆಮೇಲೆ ಕೊನೆಯಲ್ಲಿ ಆನ್ಸರ್ಗಳದಾವ, ಅವುಗಳಲ್ಲಿ ಯಾವುದು ನಿಮ್ಮದು ಕರೆಕ್ಟ್ ಅದ, ಎಲ್ಲಿ ತಪ್ಪಾಗೈತಿ ಮತ್ತೊಮ್ಮೆ ಟ್ರೈ ಮಾಡ್ಕೊರಿ. ಅದೇ ರೀತಿ ಯಾವುದೇ ಕ್ವಶನ್ ನಿಮಗೆ ಡಿಫಿಕಲ್ಟ್ ಅನಿಸಿದ್ರೂ ಅದನ್ನು ನನಗೆ ಕಮೆಂಟ್ ಒಳಗೆ ಹಾಕಿರಿ. ನಾನು ನಿಮಗೆ ಏನು ಮಾಡ್ತೀನಿ ಅದನ್ನು ಸಾಲ್ವ್ ಮಾಡಿ ರಿಪ್ಲೈ ಮಾಡಿರ್ತೀನಿ. ಅದೇ ರೀತಿ ನಿಮ್ಮದು ಈ 35 ಕ್ವಶನ್ಗಳಲ್ಲಿ ಸ್ಕೋರ್ ಎಷ್ಟಾಗುತ್ತೆ ಅದನ್ನು ನನಗೆ ಕಮೆಂಟ್ ಮಾಡಬೇಕು. ಓಕೆ. ಅದೇ ರೀತಿ ಈ ವಿಡಿಯೋ ಯಾರಿಗಿನ್ನೂ ಶೇರ್ ಆಗಿಲ್ಲಲ್ಲ, ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ. ಯಾಕಂದರೆ ಎಕ್ಸಾಮ್ ನೆಕ್ಸ್ಟ್ ಶಿಫ್ಟಲ್ಲಿ ಇರುವಂಥ ಎಕ್ಸಾಮ್ಗಳಿಗೆಲ್ಲ ಯೂಸ್ ಆಗುತ್ತೆ. ಅದೇ ರೀತಿ ಸಂಭಾವನೆ ಪ್ರಶ್ನೆಗಳು ಈ ಹಿಂದೆ ಮಾಡಿದಂಥ ಎಲ್ಲ ವಿಡಿಯೋದೆಲ್ಲ ನೋಡಿರಿ, ಎಲ್ಲವೂ ಈ ವಿಡಿಯೋಸಲ್ಲಿ ಯೂಸ್ಫುಲ್ ಆಗ್ಯಾವ ಅಂತೇಳಿ ಹುಡುಗರು ಫೋನ್ ಮಾಡಿ ಹೇಳ್ಯಾರ, ಮೆಸೇಜ್ ಹಾಕ್ಯಾರ. ಯಾಕಂತಂದ್ರೆ ಪ್ರತಿಯೊಂದು ಚಾಪ್ಟ್ರಲ್ಲಿ ಇಷ್ಟಿಷ್ಟೇ ಕ್ವಶನ್ ಬರ್ತಾವೆ ಅಂತ ಹೇಳಿದ್ದು ಅಷ್ಟೇ ಬಂದವ. ಕೆಲವೊಂದಲ್ಲಿ ಹೆಚ್ಚು ಬಂದವ, ಕೆಲವೊಂದಲ್ಲಿ ಕಮ್ಮಿ ಬಂದವ. ಆದರೆ ಕೆಲವೊಂದಲ್ಲಿ ಮ್ಯಾಕ್ಸಿಮಮ್ ಹೇಳಿದಷ್ಟಂತೂ 100% ಬಂದವ. ಸೊ ಮುಂದಿನ ಯಾರ್ಯಾರು ಎಕ್ಸಾಮ್ ಬರೀತಾರಲ್ಲ ನಾಳೆ ನಾಡಿದ್ದು ಅವರಿಗೆಲ್ಲ ಯೂಸ್ಫುಲ್ ಆಗಲಿ, ಅದೊಂದೇ ಮಾತು. ಓಕೆ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂತಂದ್ರೆ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ಏನಾಗುತ್ತೆ ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಅದೇ ರೀತಿ ನೀವು ಈ ಹಿಂದಿನ ವಿಡಿಯೋಗಳನ್ನ ನೋಡಿರಿ. ಇಲ್ಲಿ ಕ್ವಶನ್ಗಳನ್ನು ಕೊಡ್ತೀನಿ ಅಂತ ಹೇಳಿ ನೀವು ಶಾಂತವಾಗಿ ನೋಡ್ಕೊಂಡು ಹೋಗ್ರಿ. ಅದೇ ರೀತಿ ಅವುಗಳನ್ನ ಕೊನೆಯಲ್ಲಿ ನೀವು ಏನು ಮಾಡ್ಬೇಕು ರೀ, ಆನ್ಸರ್ಗಳದಾವ, ಎಷ್ಟು ಸ್ಕೋರ್ ಆಗೈತಿ ಅದನ್ನ ನೀವು ಕಮೆಂಟ್ ಮಾಡಬೇಕು. ಡನ್. ಓಕೆ. ಎಸ್, ಇಲ್ಲಿ 2ನೇ ತಾರೀಕು ಡಿಸೆಂಬರ್ನಲ್ಲಿ ನಡೆದಂಥದ್ದು ಇದು ಪೇಪರು. ಓಕೆ. ಎಸ್, ಇಲ್ಲಿ ಮೊದಲ ಪ್ರಶ್ನೆ ನೋಡಿರಿ ಯಾವ ಥರ ಅದಾವ. ಫೀವರ್ ಡಿಕ್ರೀಸ್ ಸಕ್ಸಸ್ಸು ಡಿಸ್ಕೌಂಟ್ ಮೇಲೆ ಅದ. ಈ ರೀತಿ ಕ್ವಶನ್ಗಳನ್ನು ಎರಡು ಶಿಫ್ಟ್ಗಳಲ್ಲಿ ಮಾಡಿದ್ದೀವಿ. ಅದೇ ರೀತಿ ಕ್ವಶನ್ ಅದ, ನೀವು ಸಾಲ್ವ್ ಮಾಡಿಕೊಂಡು ಆನ್ಸರನ್ನು ಕಮೆಂಟ್ ನೀವು ಬರೆದಿಟ್ಕೋರಿ. ಯಾವ್ದು ಆನ್ಸರ್ ಆಪ್ಷನ್ A B C D ಅಂತೇಳಿ ಕೊನೆಯಲ್ಲಿ ನಾನು ಆನ್ಸರನ್ನು ಕೊಟ್ಟಿದ್ದೀನಿ, ಅವುಗಳನ್ನ ನೋಡಿರಿ. ಅದೇ ರೀತಿ ಫಸ್ಟು ಸೆಕೆಂಡ್ ಕ್ವಶನು. ಓಕೆ. ಫಾಸ್ ಮಾಡಿಕೊಂಡು ಕಂಪ್ಲೀಟಾಗಿ ನೀವು ಟೆಸ್ಟ್ ಥರ, ಇದನ್ನು ನನಗೆ ಟೆಸ್ಟ್ ಅಪ್ಪ, ಇದರಲ್ಲಿ ಎಷ್ಟು ತೊಗೊತೀನಿ, SI ಎಕ್ಸಾಮ್ ಅದ, ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು, ಅದಕ್ಕಿಂತ ಇದಕ್ಕೆ ಒಂದು ಸ್ವಲ್ಪ ಲೆವೆಲ್ ಜಾಸ್ತಿ ಇರುತ್ತೆ. ಡೋಂಟ್ ವರಿ, ನನಗೆ ಇಷ್ಟು ಬಿದ್ದು ಪಾಸ್ ಬಿದ್ದು ಬೇಡ. ಇಲ್ಲಿ ಬರೋಕ್ಕಿಂತ ಬರೆಯೋದು ಬೇರೆ, ಅಲ್ಲಿ ಬರೆಯೋದು ಬೇರೆ. ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ 2 ಶಿಫ್ಟ್ಗಳಲ್ಲಿ ಸೇಮ್ ಕ್ವಶನ್ಗಳನ್ನು ನಂಬರ್ಗಳನ್ನು ಚೇಂಜಸ್ ಮಾಡಿ ಅಂದರೆ ಕೆಲವೊಂದು ಕ್ವಶನ್ಗಳಿದಾವೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಕೊಡ್ತಾಯಿದ್ದೀನಿ. ಓಕೆ. ಸಾಲ್ವ್ ಮಾಡಿರಿ. ಯಾವುದೇ ಕ್ವಶನ್ ನಿಮಗೆ ಡಿಫಿಕಲ್ಟ್ ಅನಿಸಿದ್ರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿ ಕೊನೆಯಲ್ಲಿ ನೀವೇನು ಮಾಡಬೇಕು, ಕೊನೆಯಲ್ಲಿ ಆನ್ಸರನ್ನು ನಿಮಗೆ ಎಷ್ಟು ಕರೆಕ್ಟ್ ಆಗ್ಯಾವ, ಎಷ್ಟು ನೀವು ಮಾರ್ಕ್ಸ್ ತೊಗೊಂಡಿರಿ 35ಕ್ಕೆ ಅಂಥೇಳಿ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕು. ಓಕೆ. ಡನ್. ಹಾಂ, ನೋಡಿರಿ. ಎಸ್, ಫ್ರ್ಯಾಕ್ಷನ್ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಮಾಡಿದ್ದೀವಿ, ಸಿಂಪ್ಲಿಫಿಕೇಷನ್ ಮಾಡಿದ್ದೀವಿ, ಎವರೇಜ್ ಮೇಲೆ ಮಾಡಿದ್ದೀವಿ. ಎಸ್, ಸೆಕೆಂಡ್ ಶಿಫ್ಟಲ್ಲಿ ನಡೆದಂಥ ಸೇಮ್ ಅವೇ ಫಸ್ಟ್ ಸೆಕೆಂಡಲ್ಲಿ ನಡೆದಂಥ ಸೇಮ್ ಕ್ವಶನ್ಸೇ, ನಂಬರ್ ಅಷ್ಟೇ ಚೇಂಜ್ ಅವ. ನೋಡಿರಿ, ಡಿವಿಸಿಬಿಲಿಟಿ ರೂಲ್ ಬೈ 11 ಅದ ನೋಡಿರಿ, 11 ನಿಯಮ ಅದ ನೋಡಿರಿ. ಮತ್ತು ಸರಾಸರಿ ಮೇಲೆ ಸೇಮ್ ಅಲ್ಲೇನು ಮಾಡಿರಲ್ಲ ಅದೇ ರೀತಿ ಅದ ನೋಡಿರಿ. ಇಲ್ಲಿ ಒಂದು ಕ್ವಶನ್ ಅದ ನೋಡಿರಿ, 12th ಕ್ವಶನ್ ನೋಡಿರಿ, ಈ ಥರ ಕ್ವಶನ್ ಮಾಡಿದ್ದೀವಿ. ಹೌದಾ. ಈ 13th ಕ್ವಶನ್ ನೋಡಿರಿ, ಲಾಸ್ಟ್ 2ನೇ ಶಿಫ್ಟಲ್ಲಿ ಆದಂತಹ ಕ್ವಶನ್ಗಳನ್ನು ಮಾಡಿದ್ದೀನಿ. ಅದೇ ಥರದ ಪ್ರಶ್ನೆಗಳದಾವ, ಚೇಂಜಸ್ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಕ್ವಶನ್ ಪರನ್ನು ನಾನು ಥರ್ಡ್ ಶಿಫ್ಟಿದ್ದು ನೀವೇ ಮಾಡಲಿಕ್ಕೆ ಕೊಡ್ತಾಯಿದ್ದೀನಿ. ನಾಳೆ ನಾಡಿದ್ದು ಯಾರು ಇನ್ನೂ ಎಕ್ಸಾಮ್ ಬರೀತಿದ್ದೀರಿ 24ವರೆಗೂ, ಸೊ ಅವರಿಗೆಲ್ಲ ಯೂಸ್ಫುಲ್ ಆಗಲಿ. ಅದೇ ರೀತಿ ಮುಂದಿನ ಶಿಫ್ಟ್ಗಳನ್ನು SIಗಳಲ್ಲಿ ಆದಂಥ ಎಲ್ಲ ಶಿಫ್ಟ್ಗಳನ್ನು ತರ್ತೀನಿ. ನೀವು ನನಗೆ ಲೈಕ್ ಹಾಗೂ ಕಮೆಂಟ್ ಹಾಗೂ ಶೇರ್ ಮುಖಾಂತರ ತಿಳಿಸ್ಬೇಕಾಗತ್ತೆ. ಎಷ್ಟು ಜನ ಲೈಕ್ ಮಾಡ್ತೀರಿ, ಆಮೇಲೆ ಎಷ್ಟು ಜನ ಕಮೆಂಟ್ ಮಾಡಿರ್ತೀರಿ, ನಿಮ್ಗೆ ಎಷ್ಟು ಯೂಸ್ಫುಲ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಅದೇ ರೀತಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತರ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಮೆಸೇಜ್ ಹಾಕಿರ್ತೀರಿ, ವಾಟ್ಸಪ್ಪಲ್ಲಿ ಕಾಲ್ ಮಾಡಿರ್ತೀರಿ. ಓಕೆ. ನೋಡಿರಿ ಕ್ವಶನ್ಗಳನ್ನು ನೋಡಿರಿ.
ಪಾಸ್ ಮಾಡಿಕೊಂಡು ಸಾಲ್ವ್ ಮಾಡಿರಿ, ಸಿಂಪ್ಲಿಫಿಕೇಷನ್ ನೋಡಿರಿ. ಓಕೆ, ಎಸ್ 22 ಕ್ವಶನ್ ನೋಡಿರಿ. ಪ್ರತಿ ಹಿಂದಿನ 2 ಶಿಫ್ಟ್ನಲ್ಲಿ ಆದಂತೂ ಅದರಲ್ಲಿ ಸೇಮ್ ಅದಾವ 2 ಕ್ವಶನು. ನಂಬರ್ಸ್ ವೇರಿಯೇಷನು ನೋಡಿ, ಟ್ರೈನ್ ಮೇಲೆ ಬಂದದ ಪ್ರಾಬ್ಲಮ್ಮು. ಓಕೆ, ಲಾರ್ಜೆಸ್ಟ್ ನೋಡಿರಿ, ಸ್ಮಾಲೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಡಿಫ್ರೆನ್ಸ್ ಕೇಳ ನೋಡಿರಿ. ನಾವಲ್ಲಿ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಮಾಡೀವಿ, ಇಲ್ಲಿ ಎರಡರೂ ಕಂಡು ಹಿಡಿದು ಡಿಫ್ರೆನ್ಸ್ ಕಂಡು ಅಂತ ನಾನು ನೋಡಿರಿ ಏನಾದ್ರು ಚೇಂಜಸ್ ನೋಡಿರಿ. ಯಾಕಂತಂದ್ರೆ ಸಿಂಪ್ಲಿಫಿಕೇಷನ್ ಆಗಲಿ ಯಾವುದೇ ಆಗಲಿ ನಿಮಗೆ ನಡೆದಂಥದ್ದು ಅಲ್ಲಿ ನೆಕ್ಸ್ಟ್ ಶಿಫ್ಟಲ್ಲಿ ಅದೇ ಥರದ ಪ್ರಶ್ನೆಗಳಲ್ಲಿ ನಂಬರ್ಸ್ ಅಷ್ಟೇ ವೇರಿಯೇಷನ್ ಆಗಿರ್ತವೆ. ಇಲ್ಲೊಂದು ಪಾಲಿಗಾನ್ ಬಗ್ಗೆ ಕೇಳ್ಯಾರ ನೋಡಿರಿ. ಯಾವುದೇ ನಿಮಗೆ ಗೊತ್ತಾಗಲಿಲ್ಲ, ಡಿಫಿಕಲ್ಟ್ ಅನಿಸಿದ್ರು ನನಗೆ ಏನು ಮಾಡಬೇಕು, ಕಮೆಂಟ್ ಮುಖಾಂತರ ಹೇಳಿ, ಸರ್ ಇಷ್ಟು ಕ್ವಶನ್ ನಂಬರ್ ಇಷ್ಟು ಅಂತೇಳಿ ನಾನು ನಿಮಗೆ ಸಾಲ್ವ್ ಮಾಡಿ ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ, ಅಥವಾ ನೆಕ್ಸ್ಟ್ ಇದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ನಿಮ್ಮ. ಓಕೆ ನೋಡಿರಿ, ಈ ತರಹದ ಪ್ರಶ್ನೆಗಳು ನೋಡಿರಿ. ಮೆನ್ಸುಲೇಷನ್ ಮೇಲೆ ಐತೆ ನೋಡಿರಿ, ರೆಕ್ಟ್ಯಾಂಗಲ್ ಮೇಲೆ. ಓಕೆ ನೋಡಿರಿ, ಸಿಂಪ್ಲಿಫಿಕೇಷನ್ ಈ ಥರದ್ದು ಮಾಡಿರಲ್ಲ ಲಾಸ್ಟು ನೋಡಿ, ಅದೇ ಥರದದ. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿರಿ, ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಅದ ನೋಡಿರಿ. ಓಕೆ ನೋಡಿರಿ, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡು ಇದ್ರ ಮೇಲೆ ಅದ ನೋಡಿರಿ, 35ನೇದು. ಓಕೆ, ಈ ಲಾಸ್ಟಿಗೆ ನಾನು ಏನು ಕೊಟ್ಟಿದ್ದಲ್ಲ ಇವೆಲ್ಲವೂ ನಿಮ್ದು ಏನು ಹೇಳ್ರಿ, ಕೀ ಆನ್ಸರ್ಸು ನಿಮ್ಮದು ಸಾಲ್ವ್ ಮಾಡಿರಿ. ಅವುಗಳಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ, ಏನಾಗಿದೆ ನೋಡಿರಿ. ಅಷ್ಟು ನನಗೆ ಗೊತ್ತಾಗಲಿಲ್ಲ, ನಾನು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದಕ್ಕೆ ಆನ್ಸರನ್ನು ನಿಮಗೆ ಹೇಳ್ತೀನಿ. ಓಕೆ, ಎಲ್ಲರೂ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಮಾಡ್ತಾಯಿದ್ರಿ. ಇಷ್ಟು 2 ದಿನದಲ್ಲಿ ಬರೋಂತಹ ಪರೀಕ್ಷೆಯಲ್ಲಿ ಎಲ್ಲರೂ ಹೇಳ್ತಿದ್ದಾರೆ. ಅದೇ ರೀತಿ ನಾನು ನಿಮಗೇನು ಮಾಡ್ತೀನಿ ಅಂತಂದ್ರೆ, ಈ ನಿನ್ನೆ ಮತ್ತು ಇವತ್ತು ನಡೆದಂತಹ ಎಕ್ಸಾಮ್ಗಳಲ್ಲಿ ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಗಳು ಬಂದವ ಎಲ್ಲ ನಿಮಗೆ ಅನಲೈಸಿಸ್ ಮಾಡ್ತೀನಿ. ಇನ್ನೇನು 2 ದಿನಗಳಾದಂಥ ನಿನ್ನೆ ಮಾಡೋಕ್ಕಾಗಿಲ್ಲ, ಸೊ ಇವತ್ತು ಮಾಡ್ತೀನಿ. ಸಾಯಂಕಾಲ ಕ್ಲಾಸನ್ನು ಹಾಕಿರ್ತೀನಿ. ಓಕೆ, ಅದೇ ರೀತಿ ಇನ್ನೊಂದು ಸಲ ಹೇಳ್ತೀನಿ, ಯಾರ್ಯಾರು ಇನ್ನೂ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ನೋಡಿರಿ, ನಿಮಗೆ ಯೂಸ್ಫುಲ್ ಆಗುತ್ತೆ, 100% ಯೂಸ್ಫುಲ್ ಆಗುತ್ತೆ. ಓಕೆ ಡನ್. ಇವುಗಳ ಕೀ ಆನ್ಸರ್ ನೋಡಿರಿ, ಯಾವ್ಯಾವ ಎಲ್ಲೆಲ್ಲಿ ಮಿಸ್ಟೇಕ್ ಆಗಿದೆ ನೋಡ್ಕೊರಿ. ಓಕೆ ಡನ್. ಇದೊಂದು 3rd ಶಿಫ್ಟಲ್ಲಿ ಆದಂತಹ ಪ್ರಶ್ನೆ ಪತ್ರಿಕೆ. ಯಾವತ್ತು SIದಲ್ಲಿ ಆದಂತಹ 2ನೇ ತಾರೀಕು ಡಿಸೆಂಬರಲ್ಲಿ 3ನೇ ಶಿಫ್ಟು ಅಂದರೆ ಲಾಸ್ಟ್ ಶಿಫ್ಟಲ್ಲಿ ಆದಂತಹ ಒಂದು ಪ್ರಶ್ನೆ ಪತ್ರಿಕೆ. ಓಕೆ ಎಸ್, ಇವಾಗ ನಿಮ್ಗೆ ಯಾವ್ದು ಕೊಟ್ಟಿದ್ದು ಅಂತಂದ್ರೆ 12 ಅಂದರೆ ಡಿಸೆಂಬರ್ 2024ರಲ್ಲಿ ಮೊದಲ ದಿನದ 3 ಶಿಫ್ಟ್ಗಳನ್ನು ಆಲ್ ಶಿಫ್ಟ್ ಯಾವುದು SI ಕೊಟ್ಟ 2 ಶಿಫ್ಟ್ ನಾ ಮಾಡಿದ್ದು, 1 ಶಿಫ್ಟ್ ನಿಮಗೆ ಮೋಕ್ ಟೆಸ್ಟ್ ಅಂತೇಳಿ ಮಾಡಿದ್ದೀನಿ. ನೆಕ್ಸ್ಟ್ ಡೇಟದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತರಬೇಕಂತಂದರೆ ನಿಮಗೆ ಬೇಕೋ ಬೇಡೋ ಅಂತೇಳಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊಲ್ಯೂಷನ್ ಬೇಕು ಅಥವಾ ಮೋಕ್ ಟೆಸ್ಟ್ ಮುಖಾಂತರ ನಾವು ಹೇಳ್ತೀವಿ ಸರ್, ಕ್ವಶನ್ ಪರ್ ನೀವು ಕಳಿಸ್ರಿ, ನೀವು ಹಾಕಿ ಅಂತ ಹಿಂಗೆ ಮಾಡಿದರೆ ಮಾಡ್ತೀನಿ. ಅದೇ ರೀತಿ ಈ ಮೋಕ್ ಟೆಸ್ಟ್ ಮುಖಾಂತರ ನೀವು ಎಷ್ಟು ಸ್ಕೋರ್ ಆಗೈತೆ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕಾಗತ್ತೆ. ಯಾವುದೇ ಕ್ವಶನನ್ನು ಅವಸರದಲ್ಲಿ ಬಿಡ್ಸಕ್ಕೆ ಹೋಗಬೇಡ್ರಿ. ಓಕೆ, ಟೈಮ್ ಮಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಸೇವ್ ನೋಡಿರಿ, ಇಲ್ಲೇ ನಿಮಗೆ ಅದಕ್ಕೋಸ್ಕರ ನೀವು ಮುಂದಿನ ಯಾರು ಬರೀತೀರಿ ಇಲ್ಲೇ ಟೈಮ್ ಸೇವ್ ಎಷ್ಟು ಮಾಡ್ಕೊತೀರಿ ನೋಡಿರಿ. ಎಷ್ಟು ಬೇಗ ಟೈಮ್ ಹೆಚ್ಚು ಮಾಡ್ಕೊರಿ. ಬಾದಕ್ಕಾದ್ರೆ ಈ 35 ಕ್ವಶನ್ಗಳನ್ನು ಫಸ್ಟಿಗೆ ನೀವು ಟೈಮ್ ಹೆಚ್ಚು ಮಾಡ್ಕೊರಿ, ಇಲ್ಲ ಬರ್ಕೋರಿ. ನೀವು ಯಾವ ರೀತಿ ಮಾಡ್ತಿರೋ ಪ್ರಾಕ್ಟೀಸ್ ಮಾಡಿರಿ. ಓಕೆ ಡನ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್.